ಹೇಳಿದ್ರೆ ಅವರು ಸೈಯದ್ಜಿ ಯಾರು ಗೊತ್ತಿದೆ ಸರ್ ಈ ಕಡೆ ಸರ್ ಓಕೆನಾ? ಓಕೆ ಕಟ್ ಮಾಡಿ ಸರ್. ಸುರೇಶನ್ ಕಡೆ ನೋಡಿ ಸರ್, ಹೋಗ್ಬಿಡಿ ಸರ್ ಒಳಗೆ ಕಳಿಸ್ಬಿಡಿ ಆಚೆ ಬನ್ನಿ. Okay, Hopcoms is regularly organizing melas of the seasonal fruits. Now it's the season of grape and then watermelon. So here procuring grapes from North Karnataka district like Bijapur, Gadag, Bagalkot and then Belagavi also. And then the local grape growing areas are Bengaluru, rural Chikkaballapur. So from these areas the member farmers are bringing the grapes. We are selling these through our main outlet and then the other 200 outlets in Bangalore. On the eve of this grape mela, we have given 5% concession in the rates. So these rates will be available for the consumers from today to up to 10th of March. I request all the consumers to make use of this offer. ಸರ್ ಈ ಕಡೆ ನಮ್ಮ ಈ ಹಾಪ್ಕಾಮ್ಸ್ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಮೇಳನ ನಮ್ಮ ಸರ್ಕಾರದ ತೋಟಗಾರಿಕೆ ಸಚಿವರಾದಂಥ ಮುನ್ರತ್ನ ಸಾರ್ ಕಡೆಯಿಂದ ಇನಾಗ್ರೇಷನ್ ಮಾಡಿಸಿದ್ವಿ. ಅದೇ ರೀತಿಯಾಗಿ ನಮ್ಮ ಉದಯ್ ಗರುಡಾಚಾರ್ ಸಾರು ಈ ಕ್ಷೇತ್ರದ MLA ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೇಳ ಆಯೋಜನೆ ಮಾಡಿದ್ವಿ. ಈ ಮೇಳಕ್ಕೆ ದ್ರಾಕ್ಷಿ ವೆರೈಟೀಸು ಸುಮಾರು 10-12 ವೆರೈಟೀಸ್ ಬಂದಿದೆ. ಈ ದ್ರಾಕ್ಷಿ ನಾವು ಬಿಜಾಪುರ, ಬಾಗಲಕೋಟೆ, ಗದಗು, ಅತ್ತೇಣಿ ಈ ಕಡೆಯಿಂದ ನಾವು ಸದಸ್ಯ ರೈತರು ಸಪ್ಲೈ ಕೊಡ್ತಾಯಿದ್ದಾರೆ. ಈ ದ್ರಾಕ್ಷಿ ಮೇಳಗಳು ನಾವು ಸುಮಾರು ಹಾಪ್ಕಾಮ್ಸ್ನಲ್ಲಿ ಸುಮಾರು 30-40 ವರ್ಷ ಮುಂದಿನಿಂದನೂ ನಡ್ಕೊಳ್ತಾ ಬಂದಿದೆ. ಋತುಮಾನಗಳು ತಕ್ಕಂತೆ ಒಂದು ದ್ರಾಕ್ಷಿ ಸೀಸನಲ್ಲಿ ಕಲ್ಲಂಗಡಿ ದ್ರಾಕ್ಷಿ ಮೇಳ ಮಾಡ್ತೀವಿ. ಆಮೇಲೆ ಹಳಸು ಮಾವು ಮೇಳ ಮಾಡ್ತೀವಿ. ಅದೇ ರೀತಿ ಈ ವರ್ಷ ಈಗ ದ್ರಾಕ್ಷಿ ಮೇಳ ಮಾಡಿದ್ವಿ. ಇದರಲ್ಲಿ ಕೃಷ್ಣ ಶರದ್ದು, ಜಂಬೂ ದ್ರಾಕ್ಷಿ, ಶರದ್ದು, ಸೂಪರ್ ಸೋನಾಕ, ಥಾಮ್ಸನ್ನು, ರೆಡ್ ಗ್ಲೋಬೋ, ಇಂಡಿಯನ್ ರೆಡ್ ಗ್ಲೋಬೋ, ಆಸ್ಟ್ರೇಲಿಯನ್ ರೆಡ್ ಗ್ಲೋಬೋ, ಸುಮಾರು ವೆರೈಟೀಸ್ ಇದೆ. ಸೈಯದ್ಜಿ ಯಾರು ಗೊತ್ತಿದೆ